ಹೌದು, ಮನುಷ್ಯರಿಗೆ ಮಾತ್ರ ತಾಯಿಯ ವಾತ್ಸಲ್ಯ, ತಾಯಿಯ ಪ್ರೀತಿ, ಬೆಸುಗೆ, ಬಾಂಧವ್ಯ ಹೇಗೆ ಇರುತ್ತದೆಯೋ ಹಾಗೆ ಪ್ರಾಣಿಗಳಿಗೂ ಇರುತ್ತದೆ ಎಂಬುದಕ್ಕೆ ಈ ಮನಕರಗುವ ದೃಶ್ಯವೇ ಸಾಕ್ಷಿಯಾಗಿದೆ. ಮಗುವನ್ನು ಕಳೆದುಕೊಂಡ ತಾಯಿಯ ರೋದನೆ ಯಾವ ರೀತಿಯಾಗಿ ಇರುತ್ತದೆಯೋ ಅದೇ ರೀತಿಯಾಗಿ ಈ ಶ್ವಾನದ ರೋದನೆಯಾಗಿದೆ. ಅಷ್ಟಕ್ಕೂ ಈ ಶ್ವಾನದ ಮಗು ಅನಾರೋಗ್ಯದ ಕಾರಣ ಆಕಸ್ಮಿಕವಾಗಿ ಮೃತಪಟ್ಟಿದೆ. ಮೃತಪಟ್ಟಿರುವಂಥ ಶ್ವಾನವನ್ನು ಅಂತಿಮ ಸಂಸ್ಕಾರ ಮಾಡಲು ಪ್ರಾಣಿ ಪ್ರೇಮಿ ಹಾಗೂ ಸಾಮಾಜಿಕ ಚಿಂತಕರು ಜೊತೆಗೆ ಚಲನಚಿತ್ರದ ನಿರ್ಮಾಪಕರಾಗಿರುವಂಥ ಘನಶ್ಯಾಮ್ ಭಾಂಡ್ಗೆ ತೆಗೆದುಕೊಂಡು ಹೋಗುತ್ತಿರುವ ಸಮಯದಲ್ಲಿ ತನ್ನ ಮಗುವಿಗೆ ಎಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ತಾಯಿಯ ಕರಳು ಚುರ್ ಎಂದು ವಾಹನ ಹಿಂದೆ ಬೆನ್ನು ಬಿದ್ದಿದೆ. ಘನಶ್ಯಾಮ್ ಭಾಂಡ್ಗೆ ಅವರು ತಮ್ಮ ವಾಹನದಲ್ಲಿ ಮೃತಪಟ್ಟಿರುವಂಥ ಶ್ವಾನ ತೆಗೆದುಕೊಂಡು ಸಾಗುತ್ತಿದ್ದಂತೆ ಅವರ ವಾಹನ ಹಿಂದೆ ಹಿಂಬಾಲಿಸಿಕೊಂಡು ಹೋಗಿದೆ. ಪ್ರಾಣಿಗಳಿಗೂ ತಾಯಿಯ ಕರುಳು ಇರುತ್ತದೆ ಎಂಬುದಕ್ಕೆ ಈ ಮನ ಕುಲುಕುವಂಥ ದೃಶ್ಯವೇ ಸಾಕ್ಷಿಯಾಗಿದೆ. ನವನಗರದ ಚಂದನ್ ಟಾಕೀಸ್ ಬಳಿ ಜೆಸಿಬಿಯಿಂದ ಚಿಕ್ಕದಾದ ತಗ್ಗು ತೆಗೆದು ಮೃತ ಶ್ವಾನದ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು. ಇಂಥ ಸಂದರ್ಭದಲ್ಲಿ ತಾಯಿ ಶ್ವಾನ ತನ್ನ ಮಗು ಏನಾಗಿದೆ, ಏನು ಮಾಡುತ್ತಿದ್ದಾರೆ ಎಂದು ನೋವು ಇದ್ದರೂ ಮನುಷ್ಯರಂತೆ ಮಾತನಾಡಲು ಸಾಧ್ಯವಾಗದೆ ಮೂಕ ರೋದನೆಯ ಮೂಲಕವೇ ತನ್ನ ಭಾವನೆ ವ್ಯಕ್ತಪಡಿಸಿರುವುದು ನೋಡಿದರೆ ಪ್ರಾಣಿಗಳಿಗೂ ಎಷ್ಟೊಂದು ಭಾವನಾತ್ಮಕ ಸಂಬಂಧ ಇರುತ್ತದೆ ಎಂಬುದು ತಿಳಿಯುತ್ತದೆ. ನಾಯಿ ನಿಯತ್ತು, ನಾಯಿ ಪ್ರೀತಿ ಮತ್ತು ಪ್ರಾಣಿಗಳ ಪ್ರೀತಿ ಏನನ್ನೋದು ಮತ್ತೊಮ್ಮೆ ಪದೇ ಪದೇ ಸಾಬೀತಾಗ್ತಾ ಬಂದಿದೆ. ಇವತ್ತು ಮತ್ತೆ ಸಾಬೀತಾಗಿದೆ. ಇವತ್ತು ನಮ್ಮ ಮನೆ ಹತ್ರ ದಿನಾಲು ಬರುವಂತಕ್ಕಂಥ ಒಂದು ನಾಯಿ ಮರಿ ಬೆಳಗ್ಗೆದ್ದು ಹಾಲು ಬ್ರೆಡ್ ಹಾಕ್ತಾ ಇದ್ವಿ. ಇವತ್ತು ಅಚಾನಕ್ ಆ ಮರಿ ತೀರ್ಕೊಂಡಾಗ ಆ ತಾಯಿ ನನ್ನ ಗಡ್ಯಾಗ ಹಾಕ್ಕೊಂಡಿದ್ದು, ಗಡ್ಯಾಗ ಅದಕ್ಕೆ ಅಂತ್ಯಕ್ರಿಯೆ ಮಾಡ್ಕೊಂಡು ಹೋದಾಗ ಅದು ಒಟ್ಟು 2-3 ತಾಸಾದರೂ ನಮಗದು ಬಿಡಲೇ ಇಲ್ಲ. ಎಷ್ಟು ತಪ್ಪಿಸಿನೂ ಹೋಗ್ಬೇಕಂದ್ರು ಇದು ನಿಜವಾಗಿಯೂ ಒಂದು ಕರಳು ಹಿಂಡು ಅಂತಕ್ಕಂಥ ಸನ್ನಿವೇಶ ಅಂತ ಅನ್ಬೋದು. ಒಂದು ತಾಯಿ ಪ್ರೀತಿ ಅಂದರೆ ಏನನ್ನೋದು ಅದು ಆ ತಾಯಿಗೆ ಅದು ಮಗು ಸತ್ತೈತೆ ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ಇದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅದು ಎಷ್ಟು ವಾತ್ಸಲ್ಯವನ್ನು ತೋರಿಸ್ತಾ ಇದೆ. ಅದನ್ನು 10-15 ಕಿಲೋಮೀಟರ್ ನಾನು ತಪ್ಪಿಸಿ ಬಂದರೂ ಅದು ನನ್ನ ಬೆನ್ನು ಹತ್ತಿ ಬರ್ತಾ ಇತ್ತದು. ಕೊನೆಗೆ ಅದನ್ನು ಮಣ್ಣು ಮಾಡಿದಾಗ ಕೂಡ ಅದು ಅಲ್ಲೇ ಒಂದು 2-3 ತಾಸು ಅದು ಮಣ್ಣಿನ ಮೇಲೇ ಕುಂತಿದ್ದು ಕೂಡ ತಾವೆಲ್ಲ ಇಲ್ಲಿ ಗಮನಿಸ್ತಾ ಇದ್ರಿ. ಇದರಿಂದ ನಾವು ಪ್ರಾಣಿ ಮೇಲೆ ನಾವೆಲ್ಲರೂ ದಯ ಇರಬೇಕು, ಪ್ರಾಣಿ ಪ್ರೀತಿ ಮಾಡಬೇಕು. ಮತ್ತು ಇವತ್ತು ಪ್ರಾಣಿಗಳು ಕೂಡ ಎಷ್ಟು ತಾಯಿ ಅನ್ನೋದು ಮತ್ತೊಮ್ಮೆ ತಾಯಿಯ ಋಣ, ತಾಯಿ ಕರುಳು ಪ್ರತಿಯೊಬ್ಬರಿಗೂ ಒಂದು ಇದು ಮನಸ್ಸು ಕರಗುವಂತಕ್ಕಂಥ ಸನ್ನಿವೇಶ ಅಂತ ಇಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಮನುಷ್ಯರಿಗೆ ಅತ್ಯಂತ ವಿಶ್ವಾಸಕ ಹಾಗೂ ಪ್ರಾಮಾಣಿಕವಾಗಿ ಇರುವ ಜೊತೆಗೆ ತನ್ನ ಋಣವನ್ನು ತೀರಿಸುವಂಥ ಕೆಲಸ ಮಾಡುವುದೇ ನಾಯಿ. ಇಂಥ ಶ್ವಾನದ ಮೂಕರೋಧನೆಯ ಮೂಲಕ ತನ್ನ ಭಾವನೆ ವ್ಯಕ್ತಪಡಿಸುತ್ತಿರುವುದು ಗಮನಾರ್ಹವಾಗಿದೆ. ತನ್ನ ಮಗು ಶವವನ್ನು ಮುಚ್ಚಿದ ಬಳಿಕವೂ ಈ ಶ್ವಾನವು ತನ್ನ ಮಗುವನ್ನು ಕಳೆದುಕೊಂಡ ದುಃಖ ಇದ್ದು ಮುಚ್ಚಿರುವ ಮಣ್ಣಿನ ಮೇಲೆ ಕುಳಿತುಕೊಂಡು ತನ್ನ ನೋವು ಹಾಗೂ ಭಾವನೆ ವ್ಯಕ್ತಪಡಿಸುತ್ತದೆ. ಈ ದೃಶ್ಯವನ್ನು ನೋಡಿದರೆ ಎಂಥವರಿಗೂ
ಕರಳು ಚುರ್ರ ಎನ್ನುತ್ತದೆ. ಪ್ರಾಣಿಗಳಿಗೂ ಯಾವ ರೀತಿಯಾಗಿ ಭಾವನಾತ್ಮಕ ಸಂಬಂಧ ಮತ್ತು ಮಕ್ಕಳ ಮೇಲೆ ಯಾವ ರೀತಿ ಪ್ರೀತಿ ಇರುತ್ತದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಟಿವಿ10 ನ್ಯೂಸ್, ಬಾಗಲಕೋಟೆ.